ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಅವರೆಕಾಯಿ ಹುಳಿಯನ್ನು ಮಾಡೋಣ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ. ಇದನ್ನು ತುಂಬಾ ಫೇಮಸ್ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ನಾವು ಇವತ್ತು ಅವರೆಕಾಯಿ ಹುಳಿಯನ್ನು ಮಾಡೋಣ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಅವರೆಕಾಯಿ ತೊಗೊಂಡಿದ್ದೀನಿ 1 kg ಅಷ್ಟು. ನಾನು ಸುಲಿದು ತೊಳೆದು ಇದನ್ನು ತಯಾರಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇದಕ್ಕೆ ಮಸಾಲೆಗಳು ನೋಡೋಣ. ಇದಕ್ಕೆ ಈರುಳ್ಳಿ, ಟೊಮೆಟೊ, ಕೊಬ್ಬರಿ ಮತ್ತು ಎರಡು ಏಲಕ್ಕಿ ಮತ್ತು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು, ಬೆಲ್ಲ. ನಾನು 2 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ ಒಂದು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು, ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಧನಿಯಾ. ನಾವು ಇಷ್ಟು ಹುರ್ಕೋಬೇಕಾಗತ್ತೆ ಮಸಾಲೆನ. ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಅರಿಶಿನ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಟೊಮೆಟೊ, ಇದು ಕೊತ್ತಂಬರಿ, ಇದು ಮಸಾಲೆಗೆ ಮತ್ತು ಮೇಲ್ಗಡೆ ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಅದಕ್ಕೆ ಉಪ್ಪು. ನಮಗೆ ಇಷ್ಟು ಸಾಮಗ್ರಿಗಳು ಬೇಕಾಗತ್ತೆ. ಬನ್ನಿ ನಾವೀಗ ಮಸಾಲೆನ ಹುರ್ಕೊಂಡು ತಯಾರಿ ಮಾಡ್ಕೊಳ್ಳೋಣ. ಗ್ಯಾಸನ್ನು ಹಚ್ಕೊಳ್ಳೋಣ. ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಮಸಾಲೆ ಹುರ್ಕೊಳ್ಳೋಕ್ಕೆ. ಮೊದಲನೇದಾಗಿ ನಾವು 1 ಚಮಚದಷ್ಟು ಎಣ್ಣೆ ಹಾಕೊಂಡೋಣ. ಮತ್ತೆ ಧನಿಯಾ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಚಕ್ಕೆ ಮತ್ತು 2 ಲವಂಗ ತಗೊಂಡಿದ್ದೀನಿ. ಇದನ್ನು ಹುರ್ಕೋಬೇಕು. ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕೂಡ ಹಾಕ್ತಾ ಇದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ. ಇದನ್ನು ಹುರ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ಇದು ಜೊತೆಗೆ ಈರುಳ್ಳಿ ಕೂಡ ಹಾಕೊಡ್ತಾ ಇದ್ದೀನಿ. ಇದನ್ನು ಮಸಾಲೆ ವಾಸನೆ ಹೋಗೋ ತನಕ ಹುರ್ಕೋಬೇಕು, ಈರುಳ್ಳಿ ವಾಸನೆ ಎಲ್ಲ. ಹುರಿದಾಗಿದೆ. ಜೊತೆಗೆ ನಾವು ಕಾಯಿ ತುರಿ ಕೂಡ ಹಾಕೊಳ್ಳೋಣ. ಮತ್ತು ಹುಣಸೆಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಟೊಮ್ಯಾಟೊ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಹುರಿದು ತಯಾರಾಗಿದೆ. ಅಲ್ಲಿವರೆಗೂ ನಾವು ಒಂದು ಕುಕ್ಕರ್ನ ಇಡ್ತಾ ಇದ್ದೀನಿ ಬಿಸಿ ಆಗೋಕ್ಕೆ. ಅಲ್ಲಿವರೆಗೂ ನಾನು ಮಿಕ್ಸರ್ ಜಾರಲ್ಲಿ ಮಸಾಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನಾನು ಜೊತೆಗೆ ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಮತ್ತು ಮಸಾಲೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಇದನ್ನು ಪೂರ್ತಿ ಮಸಾಲೆ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ತಾ ಇದ್ದೀವಿ. ಈಗ ಮಸಾಲೆ ತಯಾರಾಗಿದೆ.
ಇಲ್ಲಿ ಕುಕ್ಕರ್ ಕೂಡ ಬಿಸಿ ಆಗ್ತಾ ಇದೆ. ಇದಕ್ಕೆ ನಾವು ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸಿಡಿಬೇಕು. ಈಗ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಯಿ ಕೂಡ ಹಾಕ್ಕೊಂಡಿರ್ತಾ ಇದ್ದೀನಿ. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದು ಹಾಕ್ತಾ ಇದ್ದೀನಿ ಅವರೆಕಾಯಿ ಕೂಡ. ಜೊತೆಗೆ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತು ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಳಗಿನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹುಳಿ ನೋಡಿಕೊಂಡು ನಾವು ಅಂದಾಜಲ್ಲಿ ಉಪ್ಪನ್ನ ಹಾಕ್ಕೋಬೇಕು. ಮತ್ತು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಎಲ್ಲ ಮಿಶ್ರಣ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಮತ್ತು ಅವರೆಕಾಯಿನ ನಮಗೆ ಹುಳಿಗೆ ಇಷ್ಟು ಗಟ್ಟಿ ಬೇಕಾಗುತ್ತೆ. ಹುಳಿಗೆ ತುಂಬ ನೀರಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಕುಕ್ಕರ್ನ ಮುಚ್ಚಿಡೋಣ. ಇದು 2 ವಿಸಿಲ್ ಬರೋ ತನಕ ನಾವು ಒಲೆ ಮೇಲೆ ಗ್ಯಾಸ್ ಮೇಲೆ ಇಡೋಣ. ಓಕೆ, 2 ವಿಸಿಲ್ ಬರೋ ತನಕ ನಾವು ಗ್ಯಾಸಲ್ಲಿ ಇಡೋಣ. ಇದು 2 ವಿಸಿಲ್ ಬಂದಿದೆ. ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಮತ್ತು ಇದು ತಣ್ಣಗಾಗೋ ತನಕ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ಕುಕ್ಕರ್ ತಣ್ಣಗಾಗಿದೆ, ತೆಗಿಯೋಣ. ಅವರೆಕಾಯಿ ಹುಳಿ ತಯಾರಾಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಅವರೆಕಾಯಿ ಹುಳಿನ ತಯಾರಾಗಿದೆ. ತುಂಬಾ ಬೇಗ ಆಗುತ್ತೆ. ಇದನ್ನು ನೀವು ಟ್ರೈ ಮಾಡಿ. ಮತ್ತು ತುಂಬಾ ರುಚಿ ಇರುತ್ತೆ. ಇದು ಅನ್ನದ ಜೊತೆ ಮತ್ತು ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿ ನೋಡಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ರೆಸಿಪಿ ನೋಡೋದ್ರಿಂದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.